ಕರ್ಮ ಎಂಬ ಶಬ್ದಕ್ಕೆ ಅನಿರುದ್ಧ ರೂಪಿಯಾದ ಭಗವಂತ ಅಂತ ಅರ್ಥ ಇದೆ, ಮತ್ತೆ ಎಲ್ಲ ಜೀವರು ಅಂತ ಅರ್ಥ ಇದೆ. ಇದು ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಪ್ರಳಯದಲ್ಲಿದ್ದಂತಹ ಆತ್ಮ ನಾರಾಯಣನೇ ಅದನ್ನು ವರ್ಣನೆ ಮಾಡುವಂತಹ ಪ್ರಸಂಗ. ವಿಷ್ಣು ಇಂದ್ರ ಅನಿಸ್ಲಿಕ್ಕೆ ಏನು ಕಾರಣ ಇತ್ಯಾದಿಗಳನ್ನೆಲ್ಲ ಹೇಳುವಂಥ ಒಂದು ಕಾರಣ ಅದು ಈ ಐತರೇಯ ಉಪನಿಷತ್ತಿನ ದ್ವಿತೀಯಾರಣ್ಯಕದ ಚತುರ್ಥಾಧ್ಯಾಯ. ಅಲ್ಲಿ ಆ ಚತುರ್ಥಾಧ್ಯಾಯದ ಉಪನಿಷತ್ ಭಾಗ ಏನಿದೆ ಅದರ ಮುಂದೆ ಕಾಣಿಸುವಂಥ ಈ ಭಾಷ್ಯದ ಭಾಗದಲ್ಲಿ ಪ್ರಳಯದಲ್ಲಿದ್ದ ಆತ್ಮನಾರಾಯಣನೇ ಬ್ರಹ್ಮಪಂಥಾಹ ಸತ್ಯಂ ಕರ್ಮ ಅಂತ ಪಂಚರಾತ್ರದಲ್ಲಿ ಬ್ರಹ್ಮ ಪಂಥಾಹ ಸತ್ಯಂ ಕರ್ಮ ಇತ್ಯಾದಿ ಶಬ್ದಗಳಿಂದ ಆ ಭಗವಂತನನ್ನು ಕರೆದಿದ್ದಾರೆ. ಅಲ್ಲಿ ಬ್ರಹ್ಮ ಅಂದ್ರೆ ವಾಸುದೇವ ಅಂತ ಅರ್ಥ. 4 ಶಬ್ದಗಳಿಂದ ಭಗವಂತನ 4 ರೂಪಗಳನ್ನು ಕರೀತಾರೆ. ಬ್ರಹ್ಮೋಕ್ತೋ ವಾಸುದೇವಕಃ. ಪಂಥಾಹ ಅಂದ್ರೆ ಹರಿಸಂಕರ್ಷಣ ಪಂಥಾಹ, ಸಂಕರ್ಷಣ ರೂಪಿಯಾದ ಭಗವಂತನೇ ಪಂಥಾಹ ಅಂತ ಕರೆಸ್ಕೋತಾನೆ. ಸತ್ಯಂ ಪ್ರದ್ಯುಮ್ನ ನಾಮಕಃ, ಸತ್ಯ ಎಂಬ ಶಬ್ದದಿಂದ ಪ್ರದ್ಯುಮ್ನನ್ನು ಹೇಳ್ತಾರೆ. ಕರ್ಮ ಎಂಬ ಶಬ್ದದಿಂದ ಅನಿರುದ್ಧನನ್ನು ಹೇಳ್ತಾರೆ. ಮುಖ್ಯತಃ ಕರ್ಮನಾಮಾತ್ತು ಪ್ರಾದುರ್ಭಾವಾತ್ಮಕ ಹರಿಹಿ ಅನಿರುದ್ಧ ತನುಹು ತತ್ರ ಹಿ ಅಮಿತ ಜ್ಯೇಷ್ಠತ. ಅವನೇ ಅನಂತ ಕ್ರಿಯೆಗಳುಳ್ಳಂಥವನು ಆಗಿದ್ದಾನೆ. ಸರ್ವಕರ್ಮ ಕರ್ತೃತ್ವ ಸರ್ವಜ್ಞತ್ವ ಇತ್ಯಾದಿಗಳು ಅವನಲ್ಲೇ ಇರೋದು ಆ ಗುಣಗಳಲ್ಲಿ. ಹೀಗೆ ಕರ್ಮ ಶಬ್ದ ಅನಿರುದ್ಧ ರೂಪಿಯಾದ ಭಗವಂತನನ್ನು ಹೇಳ್ತದೆ. ಮತ್ತೆ ಕರ್ಮ ಶಬ್ದ ಕರ್ಮಾಭಾಸಾಹ ಜೀವಸಂಘಾಹ, ಇದು ಆ ಪೂರ್ಣ ಶ್ಲೋಕದ ಮೊದಲನೇ ಪಾದ. ಕರ್ಮಾಭಾಸಾಹ ಜೀವಸಂಘಾಹ ಸತ್ಯಂ ಪ್ರದ್ಯುಮ್ನ ನಾಮಕಃ ಸಂಕರ್ಷಣೋ ಹರಿಃ ಪಂಥಾಹ ಬ್ರಹ್ಮೋಕ್ತೋ ವಾಸುದೇವಕಃ ಅಂತ. ಇದರ ಪೂರ್ವ ಭಾಗವೇ ಮುಖ್ಯತಃ ಕರ್ಮನಾಮಾತು ಪ್ರಾದುರ್ಭಾವಾತ್ಮಕೋ ಹರಿಹಿ ಅನಿರುದ್ಧ ತನುಶ್ಚೈವ ತತ್ರ ಹ್ಯಮಿತ ಚೇಷ್ಟತ. ಇದೆಲ್ಲ ನಾಮನಿರ್ಣಯ ಅನ್ನುವ ಗ್ರಂಥದಿಂದ ಆಚಾರ್ಯರು ಉದ್ಧರಿಸಿರುವಂತಹ ಕೆಲವು ಸಂಗತಿಗಳು. ಹೀಗೆ ಕರ್ಮ ಅಂದ್ರೆ ಅನಿರುದ್ಧ ರೂಪಿಯಾದ ಭಗವಂತ, ಮತ್ತು ಕರ್ಮ ಅಂದ್ರೆ ಎಲ್ಲ ಜೀವ ಸಂಘಗಳು. ಈ ಉಲ್ಲೇಖಗಳಲ್ಲದೆ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಕರ್ಮನಾಮಾತು ಭಗವಾನ್ ಫಲಕರ್ತೃತ್ವತಃ ಹರಿಹಿ ಭಾರತೆ ಮಹಾಭಾರತದ ಉಲ್ಲೇಖವೊಂದನ್ನು ಅಲ್ಲಿ ಮಾಡ್ತಾರೆ. ಆ ಭಗವಂತ ಜೀವರ ಕರ್ಮಗಳಿಗೆ ಫಲದಾಯಕನಾದ್ರಿಂದ ಅವನೇ ಕರ್ಮ ಅಂತ ಕರೆಸ್ಕೋತಾನೆ. ಅಧಿಕತ್ವಾತ್ ಕರ್ಮೇಶ್ವರಸ್ಯ ಸೃಷ್ಟ್ಯರ್ಥಂ ತಚ್ಛಾ ಅಪಿ ಇಚ್ಛಾದ್ಯ ಮುಚ್ಯತೆ. ಈ ರೀತಿಯಾಗಿ ಕೆಲವು ಕಡೆ ಬೇರೆ ಬೇರೆ ಕಡೆ ಕೂಡ ಆ ಭಗವಂತನನ್ನ ಕರ್ಮ ಅಂತ ಹೇಳುವುದು ಕಾಣಿಸ್ತದೆ. ಯತಶ್ಚ ಮೂಲಕೃತಿ ಆದಿಕರ್ತ ಅತಃ ಕರ್ಮೇತಿ ಭಣ್ಯತೆ. ದೈವಂ ಹರಿಹಿ ಕರ್ಮ ಮೂಲ ಕೃತಿರಿತ್ಯೇವ ಭಣ್ಯತೆ. ಸರ್ವಕ್ಕೂ ಆತ ಮೂಲ ಕಾರಣನಾದ್ದರಿಂದ ಆದಿಕರ್ತನಾದ್ರಿಂದ ಆತ ಕರ್ಮ ಅಂತ ಕರೆಸ್ಕೊಂಡಿದ್ದಾನೆ. ಇದು ಭಾಗವತ ತಾತ್ಪರ್ಯದಲ್ಲಿ ಛಲಾರಿ ವ್ಯಾಖ್ಯಾನ ಇತ್ಯಾದಿ ಕಡೆಗಳಲ್ಲಿ ಕಂಡುಬರುವಂತಹ ಅಂಶ. 3:7:35 ಕರ್ಮೇಶ್ವರಸ್ಯ ಸೃಷ್ಟ್ಯರ್ಥಂ ತಚ್ಚ ಅಪಿ ಇಚ್ಛಾದ್ಯ ಮುಚ್ಯತೆ ಅಂತ ಗೀತಾಕಲ್ಪವೊಂದನ್ನ, ಗೀತಾಕಲ್ಪ ಅನ್ನೋ ಗ್ರಂಥವನ್ನು ಆಚಾರ್ಯ ಉದ್ಧರಿಸ್ತಾರೆ. ಅದು ಗೀತಾ ಭಾಷ್ಯ 8ನೇ ಅಧ್ಯಾಯದ 4ನೇ ಶ್ಲೋಕ. ಪ್ರಪಂಚದ ಸೃಷ್ಟಿಗಾಗಿ ಭಗವಂತ ಮಾಡುವಂತಹ ಇಚ್ಛಾದಿರೂಪವಾದ, ಅವನು ಇಚ್ಛೆ ಮಾಡಿ ಜಗತ್ತನ್ನೇನು ಸೃಷ್ಟಿಸ್ತಾನೆ, ಆ ಇಚ್ಛಾದಿರೂಪವಾದ ವ್ಯಾಪಾರಕ್ಕೆ ಕರ್ಮ ಅಂತ ಹೇಳ್ತಾರೆ. ಪುಂಸಾಂ ಸಜಡ ಭಾವಾನಾಂ ಸರ್ಗ ಕರ್ಮ ಹರೇ ಸ್ಮೃತಂ ಅಂತ ತತ್ವ ವಿವೇಕವನ್ನು ಆಚಾರ್ಯ ಉದ್ಧರಿಸ್ತಾರೆ ಗೀತಾ ತಾತ್ಪರ್ಯದಲ್ಲಿ. ಅದು 8ನೇ ಅಧ್ಯಾಯ 4ನೇ ಶ್ಲೋಕ. ಪರಮಾತ್ಮ ಮಾಡುವ ಜಡ ಜೀವರ ಸೃಷ್ಟಿಯೇ ಕರ್ಮ ಅಂತ ಕರೆಸ್ಕೋತದೆ. ಮತ್ತೆ ಇದಲ್ಲದೆ ಗೀತಾ ತಾತ್ಪರ್ಯದಲ್ಲಿ 4ನೇ ಅಧ್ಯಾಯದ 18ನೇ ಶ್ಲೋಕ ಹೀಗೆ ಹೇಳ್ತದೆ: ಕರೋಸ್ಮಿನ್ ಮೀಯತ ಇತಿ ಕರ್ಮ ಜೀವ ಉದಾಹೃತಃ ವಿಧಿಶಬ್ದೇನ ಅಮಿತತ್ವಾತ್ ಅಕರ್ಮ ಭಗವಾನ್ ಹರಿಹಿ ಇತಿ ನಾರದೀಯೇ. ನಾರದ ಪುರಾಣದ ಮಾತೊಂದನ್ನು ಕೂಡ ಅಲ್ಲಿ ಉದ್ಧರಿಸ್ತಾರೆ. ಕರೋಸ್ಮಿನ್ ಮೀಯತೆ, ಕರಹ
ಅಸ್ಮಿನ್ ಮೀಯತೆ. ಈ ಕರ್ಮದ ವಿಧಾನ ಜೀವನನ್ನೇ ವಿಷಯೀಕರಿಸಿಕೊಂಡಿದೆ. ಜೀವ ಕರ್ಮ ಮಾಡದೆ ಹೋದ್ರೆ ಬೇರೆ ಯಾರು ಕೂಡ ಕರ್ಮವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಕರ್ಮ ಮಾಡುವುದು ಜೀವ ಇವನಿಗೆ ಮಾತ್ರ ಸಾಧ್ಯ, ಜಡಕ್ಕಿದು ಸಾಧ್ಯವಿಲ್ಲ. ಆದ್ದರಿಂದ ಜೀವ ಕರ್ಮ ಅಂತ ಕರೆಸ್ಕೊಂಡಿದ್ದಾನೆ. ಭಗವಂತ ಕರ್ಮದ ವಿಧಾನಗಳಿಗೆ ಬದ್ಧನಲ್ಲ. ಆದ್ರಿಂದ ಕರ್ಮಗಳನ್ನು ಮಾಡಬೇಕು ಅಂತ ಭಗವಂತನನ್ನು ಕುರಿತು ವೇದ ಹೇಳಲಿಲ್ಲ. ಆದ್ರಿಂದ ಅವನು ಅಕರ್ಮ ಅಂತ ಹೀಗೆ ಕರೆಸ್ಕೋತಾನೆ. ಹೀಗೆ ಪ್ರಧಾನವಾಗಿ ಕರ್ಮ ಅಂದ್ರೆ ಪರಮಾತ್ಮ ಮತ್ತೆ ಜೀವರು, ಇವಿಷ್ಟು ಅರ್ಥಗಳನ್ನು ನಾವು ಸರ್ವಮೂಲದಲ್ಲಿ ಕಾಣಬಹುದು.